ಏನಕ್ಕೆ ಬರೋದು ಎಲ್ಲ ಎಂಜಾಯ್ ಮಾಡಕ್ಕೆ. ನಿಮ್ ಪಂಡ್ ನೀವು ಕೂತ್ಕೊಳ್ಳೋಕೆ, ನಮ್ಮ ಪಂಡ್ ನಾವು ಕೂತ್ಕೊಳ್ಳೋಕೆ ಕಣ್ಣ ಹೆಣ್ತೀನಿ ಅಂತ ಯಾಕೆ ಹೋಗೋದಲ್ಲ. ಎಲ್ಲರೂ ಒಂದು ಗೇಮ್ಸ್ ಇಟ್ಕೋಬೇಕು. ಕಪಲ್ಸ್ಗಳಿಗೆ ಗೇಮ್ಸ್ ವೀಕ್ಷಿತ ಆಡ್ಸ್ತಾರೆ ನೋಡಿ, ಎಷ್ಟು ಗೇಮ್ಸ್ ಒಳ್ಳೊಳ್ಳೆ ಗೇಮ್ಸ್ ಹಂಗೆ ಆಡಿಸ್ಬೇಕು. ಮಚ್ ಪ್ಯಾಲೇಸ್ ಕನ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಎಲ್ಲ ನನ್ನ ಹಳೆ ವಿಡಿಯೋ ನೋಡಿದರೆ ಫ್ರೀ ಬಸ್ನಲ್ಲಿ ಯಾವ ರೀತಿ ನಾವು ಮೈಸೂರಿಗೆ ಬಂದು ತಲುಪ್ತೋ ಅಂತ. ಇದು ಅಲ್ಲಿಂದ ಮುಂದಿನ ವಿಡಿಯೋ. ಸಂಜೆ 6 ಗಂಟೆ ಆಗಿತ್ತು ನಾವು ಮನೆಯಿಂದ ಹೊರಡುವಾಗ. ನಮ್ಮ ಡಾಕ್ಟ್ರು ಬೈಕೊಂಡು ಕ್ಲಿನಿಕ್ಕಿಗೆ ಹೋಗ್ತಾಯಿದ್ರು. ಏನಕ್ಕೆ ಬೈತಾಯಿದ್ರಪ್ಪ ಅಂತ ಅಂದರೆ, ಅದೇ ವರ್ಷಕ್ಕೊಂದ್ಸತಿ ಟ್ರಿಪ್ ಹೋಗೋಣ ಅಂತ ಕಳೆದ ವರ್ಷ ಮಾತಾಡಿದ್ದು. ಅಂದರೆ ಕಳೆದ ವರ್ಷ ಇಯರ್ ಎಂಡ್ ಟೈಮಲ್ಲಿ, ಮುಂದಿನ ವರ್ಷ ಇಯರ್ಗೆ ಎಂಡಿಗೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅವ್ರು ಹೇಳಿದರು. ನಾವು ಸರಿ ಅಂತ ಅಂದಿದ್ದು. ಕಾರಣಾಂತರಗಳಿಂದ ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಜನವರಿ 2nd ವೀಕಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇದ್ರು. ಅದಕ್ಕೇ ಅವರು ಅದ್ರ ಬಗ್ಗೆ ಹೇಳ್ತಾಯಿದ್ರು. ಅದಾದಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು ಮೈಸೂರು ಅರಮನೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಅಜ್ಜನವರೆಗೂ ಇದೇನು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಎಲ್ಲ ಸರಿಯಾದ ಉತ್ತರ ಕೊಡ್ತಾರೆ. ಅದು ವಿಶ್ವವಿಖ್ಯಾತ ಮೈಸೂರು ಅರಮನೆ ಅಂತ. ಅಲ್ಲಿ ಹೋಗಿ ಒಂದೆರಡು ಫೋಟೋಗಳನ್ನೆಲ್ಲ ತಗೊಂಡು, ವೀಡಿಯೋನ ತಗೊಂಡು, ನಿಜವಾಗ್ಲೂ ಕಣ್ಣು ಮುಚ್ಚಲಿಕ್ಕೆ ಮನಸ್ಸೇ ಬಿಡ್ತಾ ಇರಲಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ನಾನು ಈ ರೀತಿ ಫುಲ್ ಲೈಟಿಂಗ್ಸ್ ಹಾಕಿರೋದು ತುಂಬ ಸತಿ ನೋಡಿಲ್ಲ. 1-2 ಸತಿ ನೋಡಿದ್ದೆ ಚಿಕ್ಕದ್ರಲ್ಲಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ನನಗಂತೂ ಅಲ್ಲಿಂದ ಬಿಟ್ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಮೂವ್ ಆನ್ ಅಲ್ವಾ. ಹಾಗಾಗಿ ನಾವು ಎಕ್ಸಿಬಿಷನ್ ಕಡೆ ಬಂದು, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಎಕ್ಸಿಬಿಷನ್ ಎಂಟ್ರೆನ್ಸು. ಇದು ಲೈಟಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಏನಪ್ಪ ಅಂತ ಅಂದರೆ, ಈ ಒಂದು ಮೈಸೂರು ಎಕ್ಸಿಬಿಷನ್ನು 3 ತಿಂಗಳು ಇರುತ್ತಲ್ವ, ದಸರಾದಿಂದ ಹಿಡಿದು ಹೊಸ ವರ್ಷದ ತನಕ ಈ ಒಂದು ಎಕ್ಸಿಬಿಷನ್ ಇರುತ್ತೆ. ಇದು ಮುಗ್ದು ಹೋಗೋಕ್ಕಿಂತ ಮುಂಚೆ ಈ ಸತಿನಾರು ಹೋಗಿ ನೀಟಾಗಿ ಎಕ್ಸಿಬಿಷನ್ ನೋಡ್ಕೊಬರಬೇಕು ಅಂತ ಹೇಳ್ಬಿಟ್ಟು ನಾನು, ನಮ್ಮ ಮನೆಯವರು, ಹಾಗೆ ನನ್ನ ಮಗಳು ಮಾತ್ರ ಬಂದಿದ್ದು. ನನ್ನ ಮಗನಂತೂ ನಾನು ಎಲ್ಲೂ ಜಾಸ್ತಿ ಕರ್ಕೊಂಡು ಬರಲ್ಲ. ಯಾಕೆ ಅಂತ ಅಂದರೆ, ಅವ್ನು ಕೂಡ ಕ್ವಾಟ್ಲೆಗೆ ನನಗೆ ಮನೇಲೇ ಸಾಕಾಗಿ ಹೋಗಿರೋದು. ಹೊರಗಡೆನೂ ನನಗೆ ನಿಜವಾಗ್ಲೂ ಅವನನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬೇಜಾರಾಗುತ್ತೆ ಅವ್ನು ಬಿಟ್ಬಿಟ್ಟು ಬರೋಕ್ಕೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಬಿಟ್ಬಿಟ್ಟು ಬರಲೇಬೇಕು. ಹಾಗಾಗಿ ಬಿಟ್ಬಿಟ್ಟು ಬಂದು. ಸ್ನೇಹಿತರೆ, ಏನು ಗೊತ್ತಾ, ಈ ಒಂದು ಎಕ್ಸಿಬಿಷನ್ ಒಳಗಡೆ ಮೆಲೋಡಿದೊಂದು ಸಕ್ಕತ್ತಾಗಿರೋ ಮ್ಯೂಸಿಕ್ ಹಾಕಿದ್ರು. ತುಂಬ ಅಂದರೆ ತುಂಬ ಇಂಪಾಗಿ ಕಿವಿಗಂತೂ ಕೇಳಿಸ್ತಾ ಇತ್ತು. ಆ ಇಂಪಾದ ಸುದ್ದಿಗೆ ನಾನು ಮಾತಾಡ್ತಾ ಇದ್ದಿದ್ದು ನನಗೆ ಕೇಳುತ್ತಾ ಇರಲಿಲ್ಲ. ಅಂದರೆ ಸೌಂಡ್ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ಅದೇನು ಮಾತಾಡ್ಕೊಂಡು ನನಗೆ ಅರ್ಥ ಆಗಲಿಲ್ಲ. ಹಾಗಾಗಿ ಅಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಪಾಪು ಬಂದ್ಬಿಟ್ಟು ಪೆನ್ ತಗೊಳ್ಳಿ ಅಂತ ಅಂತು. ಸರಿ ಅಂತ ಅಂದ್ಬಿಟ್ಟು ಒಂದು ಪೆನ್ನ ತಗೊಂಡು, ಯಾಕಂದರೆ ನಮಗೆ ಪೆನ್ನಿನ ಅವಶ್ಯಕತೆ ಜಾಸ್ತಿ ಇರಲಿಲ್ಲ. ಬಂದು ಕೇಳ್ಕೊಳ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಒಂದು ಪೆನ್ನನ್ನು ತಗೊಂಡು. ಮತ್ತು ಪಾಪು ಹೇಳ್ತಾ ಇತ್ತು, ನಾನು ಫೋಟೋ ತೆಗಿಬಿಡಿ, ವಿಡಿಯೋ ತೆಗಿಬಿಡಿ ಅಂತ. ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಮಾವಿನಕಾಯಿ ಮಾತ್ರ ಸಿಕ್ಕಾಬಟ್ಟೆ ನೀಟಾಗಿ ಅದನ್ನು ಕಟ್ ಮಾಡಿ ಇಟ್ಟಿದ್ರು ಸ್ನೇಹಿತರೆ. ಅದನ್ನ ನೋಡ್ತಾ ಇದ್ರೆ ತಗೊಂಡು ತಿನ್ಬಿಡ್ಬೇಕು ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ರು. ಆ ಒಂದು ಮಾವಿನಕಾಯಿ ಮಾರೋರ ಕಲಾಕೃತಿಗೆ ಒಂದು ಚಪ್ಪಾಳೆ ಹಾಕಲೇಬೇಕು. ಅದಾದ ಮೇಲೆ ಎಕ್ಸಿಬಿಷನ್ ಎಂಟ್ರಿ ಫೀಸ್ ಬಂದು ದೊಡ್ಡವ್ರಿಗೆ 35 ರೂಪಾಯಿ, ಚಿಕ್ಕವ್ರಿಗೆ 20 ರೂಪಾಯಿ. ನಾವು 3 ಜನಕ್ಕೂ ಟಿಕೆಟ್ನ ತಗೊಂಡು ಅಲ್ಲಿಂದ ಎಕ್ಸಿಬಿಷನ್ ಒಳಗಡೆ ಎಂಟ್ರಿ ತಗೊಂಡ ಸ್ನೇಹಿತರೆ. ನಿಜವಾಗ್ಲೂ ಈ ಫ್ಲವರ್ ಡೆಕೋರೇಷನ್ ಮಾಡಿದ್ರು. 2 ಕಣ್ಣು ಸಾಕಾಗ್ತಾ ಇರಲಿಲ್ಲ ನೋಡಲಿಕ್ಕೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನನಗಂತೂ. ನನ್ನ ಮಗಳಿಗೂ ಅಷ್ಟೇ, ಅವಳಿಗೂ ಫಸ್ಟ್ ಟೈಮು ಈ ಎಕ್ಸಿಬಿಷನ್ ನೋಡ್ತಾ ಇದ್ದಿದ್ದು. ಅಂದರೆ ಕಳ್ಸತಿನೂ ಕರ್ಕೊಬಂದಿದ್ದು. ಬಟ್ ಅವಾಗ ಏನಾಯಿತು ಅಂದರೆ ಮಳೆ ಬಂದ್ಬಿಡ್ತು. ನಿಜವಾಗ್ಲೂ ಅವ್ರಿಗೂ ನೋಡೋಕ್ಕಾಗಲಿಲ್ಲ, ನಮಗೂ ನೋಡೋಕ್ಕಾಗಲಿಲ್ಲ. ಬಂದಿದ್ದು ಒಂಥರ ವೇಸ್ಟ್ ಅಂತ ಅನ್ನಿಸ್ಬಿಡ್ತು. ಅಂದರೆ ಅದಕ್ಕಾಗಿ ಈ ಸತಿನೂ ಕರ್ಕೊಬಂದಿದ್ದು. ಈ ಸತಿನಾರು ನೀಟಾಗಿ ನೋಡಲಿ ಅಂತ. ಮನೆಯಿಂದ ಹೊರಡುವಾಗಲೇ ಸ್ವಲ್ಪ ಮಳೆ ಉದುರುತ್ತಾ ಇತ್ತು. ನಮ್ಮ ಅದೃಷ್ಟ ಚೆನ್ನಾಗಿತ್ತು ಈ ಸತಿ ಅಂತ ಅನಿಸುತ್ತೆ. ಹಾಗಾಗಿ ಮಳೆ ಬರಲಿಲ್ಲ ಅವತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಅಲ್ಲಿತ್ತು. ನಾವು ಎಂಟ್ರೆನ್ಸಿಂದ ಒಳಗಡೆ ಬಂದು ಇಲ್ಲಿ ನಮ್ಮ ಅದಕ್ಕೆ ಹಾಗೆ ನಮ್ಮ ವಸಂತಣ್ಣವರು ಬ್ಯಾಕ್ ಸೈಡಿಂದ ಬಂದ್ರಂತೆ. ಅಲ್ಲಿ ಅವರು ಕಾರ್ನ ಪಾರ್ಕ್ ಮಾಡಿ ಬ್ಯಾಕ್ ಸೈಡಿಂದ ಬಂದ್ರಂತೆ. ಅದಾದಮೇಲೆ ನಾವು ಅವರು ಮೀಟ್ ಮಾಡಿಕೊಂಡು ಆ ಕಡೆಯಿಂದ ಬರೋಣ ಬನ್ನಿ ಅಂತ ಕರ್ಕೊಬತ್ತವ್ರೆ ನಮ್ಮ ವಸಂತಣ್ಣ. ಅದಾದಮೇಲೆ ಪಾಪ ಅವ್ರು ಯಾರೋ ಅಡ್ರೆಸ್ ಕೇಳ್ತಾಯಿದ್ರು. ಅವರು ಬೇರೆ ಭಾಷೆಯಲ್ಲಿ ಏನೋ ಕೇಳ್ತಾಯಿದ್ರು. ಅವ್ರಿಗೊಂದು ಸ್ವಲ್ಪ ವಸಂತಣ್ಣ ಅವರು ಸ್ವಲ್ಪ ಎಲ್ಲ ಭಾಷೆಯನ್ನು ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ. ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ರು. ಆ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಯ್ತಾ ಅವ್ರಿ. ನನ್ನ ಮಗಳು ನೋಡಿ ಇಲ್ಲಿ ಪಣನೇ ಎಲ್ಲ ಕಡೆ ನೋಡ್ತಾಯಿತ್ತು ಪಾಪಚ್ಚಿ. ನಾವು ನನ್ನ ಮಗಳನ್ನ ಮಾತ್ರ ಕರ್ಕೊಬಂದಿದ್ದು. ಅದಕ್ಕೆ ಅವರು ಅಲ್ಲೇ ಮೈಸೂರಲ್ಲೇ ಇದ್ದರು. ನಮ್ಮ ಅದಕ್ಕೆ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಅವತ್ತು ಅವ್ರಿಗೇನು ರಜೆ ಇರಲಿಲ್ಲ. ಹಾಗಾಗಿ ಇವಳನ್ನ ಮಾತ್ರ ಕರ್ಕೊಬಂದ. ಪಿತಪಿ ರಜೆ ಇದ್ದಿದ್ರೆ ಖಂಡಿತವಾಗ್ಲೇ ಅವ್ರನ್ನೂ ಸಹ ಕರ್ಕೊಬರ್ತಾಯಿದ್ದು.
ನಾವು ಚಿಕ್ಕದ್ರಲ್ಲಿ ಈ ರೀತಿ ಕೀ ಬಂಚ್ ಕಂಡ್ರೆ ನಾನಂತೂ ಬಿಡ್ತಾನೆ ಇರಲಿಲ್ಲ. ಅಂದರೆ ಎಲ್ಲರೂ ಅಷ್ಟೇ 19 ಕಿಡ್ಸು ಜಾಸ್ತಿ ಈ ಕೀ ಬಂಚ್ಗಳನ್ನ ಗಿಫ್ಟ್ ರೀತಿ ಕೊಡ್ತಾ ಇತ್ತು. ನೀವು ಹೋಗಿರಿ ದುಡ್ಡು ಕೊಟ್ಬಿಟ್ಟು ಯಾವ್ದಾರು ತೊಳಿ ಇಲ್ಲೂ ಐತೆ ನೋಡಿ ಯಾವ್ದಾರು ತೊಳಿ 300 ನೋಡಿ ಇದೊಂದನ್ನು 30 ಕೊಡಲ್ವಾ? ಕೊಡ್ತೀನಿ 40 ರೂಪಾಯಿ. ಅದು ಚೆನ್ನಾಗಿ ಸ್ನೇಹಿತರೆ, ಏನು ಗೊತ್ತಾ, ನಮ್ಮ ವಸಂತಣ್ಣ 1 ಅವರ್ ಟೈಮ್ ಕೊಡ್ತೀನಿ. 1 ಅವರ್ ಒಳಗಡೆ ನೀವೆಲ್ಲನೂ ನೋಡ್ಕೊಂಡು ಅದೇ 6:30 7:30 ಒಳಗಡೆ ಹೋಗ್ಬಿಡ್ಬೇಕು ಮನೆಗೆ ಅಂತ ಹೇಳ್ತಾ ಇದ್ರು. ನಾವು ಅದಕ್ಕೆ ದುಡ್ಡು ಕೊಟ್ಬಿಟ್ಟು ನೀವು ಬೇಕಾದ್ರೆ ಅರ್ಜೆಂಟ್ ಇದ್ರು ಹೋಗಿ, ಹೆಂಗೋ ಡಾಕ್ಟ್ರು ಕ್ಲಿನಿಕ್ಕಿಗೆ ಹೋಗಿದ್ರಲ್ಲ ಅಲ್ಲಿಂದ ಬರ್ಬೇಕಾದ್ರೆ ನಮ್ಮನ್ನು ಪಿಕಪ್ ಬರ್ತಾರೆ ಅಂತ ಅಂದು ಅವರು ನಿಮ್ಮನ್ನು ಬಿಟ್ಟು ಹೋದರೆ ಆಯಿತು ಆಮೇಲೆ ಕತೆ ಅಂತ ಅಂದ್ಬಿಟ್ಟು ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅದಕ್ಕೆ ಸರಗಳನ್ನ ನೋಡ್ತಾಯಿದ್ರು. ದೀಕ್ಷಂಗೆ ಅಥವಾ ಜ್ಞಾನವಿಗೆ ತಗೊಳ್ಳ ಅಂತ ನೋಡ್ತಾಯಿದ್ರು. ನಾನು ಬೇಡ ಅಂತ ಅಂದೆ. ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿತ್ತು. ಅಂದರೆ ಮಕ್ಕಳಿಗೆಲ್ಲ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಒಂದು ಸತಿ ಹಿಂಗೆ ಏನಕ್ಕಾದ್ರೂ ಬಟ್ಟೆಗೆ ಏನಾದ್ರು ಸಿಗಿಸ್ಕೊಂಡಾಗ ಹಿಂಗೆ ಹೇಳಿದ್ರೆ ಅದು ಕಟ್ಟಾಗಿಬಿಡುತ್ತೆ. ಹಾಗಾಗಿ ಅದು ಬೇಡ ಅಂತ ಅಂದೆ. ಆಮೇಲೆ ಮಕ್ಕಳಿಗೆ ಇಬ್ರಿಗೂ ಒಂದೊಂದು ಜೊತೆ ಬಳೆನ ತಗೊಂಡು ಅಂಗಡಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ನನಗೆ ಏನಪ್ಪ ಅಂತಂದರೆ, ನೀವು ಎಲ್ಲ ವಿಡಿಯೋದಲ್ಲೂ ಅಬ್ಸರ್ವ್ ಮಾಡ್ಬೋದು, ಏನು ಇಷ್ಟೊಂದು ಇವಕ್ಕೇನು ಇಷ್ಟೊಂದು ಖುಷಿ ಪಡ್ತಾರಲ್ಲ ಅಂತ ಅನ್ನಿಸ್ಬೋದು. ಅಂದರೆ ಏನಾಗಿರುತ್ತೆ ಅಂದರೆ, ನಾವು ಹೊರಗಡೆ ಜಾಸ್ತಿ ಹೋಗಿರಲ್ಲ, ನೋಡಿರಲ್ಲ. ಇಂಥ ಒಂದು ಸಣ್ಣ ಪುಟ್ಟ ವಿಚಾರಗಳು ನಮಗೆ ಅತಿ ಹೆಚ್ಚಿನದಾಗಿ ಖುಷಿ ಕೊಡ್ತದೆ. ಹಾಗಾಗಿ ನಾನು ಎಲ್ಲವಕ್ಕೂ ಬೇಗ ರಿಯಾಕ್ಟ್ ಮಾಡಿಬಿಡ್ತೀನಿ. ಆದರೆ ತುಂಬ ಬೇಗ ನನಗೆ ಹಿಂಗೆಲ್ಲ ಹೊರಗಡೆ ಹೋಗೋದು, ಎಲ್ಲ ಶಾಪಿಂಗ್ ಮಾಡೋದು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ ಒಂದು ಖುಷಿನ ನಿಮ್ಮ ಜೊತೆ ವ್ಯಕ್ತಪಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಜಾರ್ಗಳು, ಪಿಂಗಾಣಿ ಜಾರ್ಗಳು ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ನೋಡಿ, ಇಲ್ಲಿ ರೆಡ್ ವೈಟದಂತೂ ಹೆವಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಅದೊಂಥರ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅಂದ್ಬಿಟ್ಟು ಬೇಡ ಅಂತ ಬಿಟ್ಟು ಬಂದು. ಆದರೆ ಮುಂದಿನ ದಿನಗಳಲ್ಲಿ ಆ ಥರದ್ದು ನಾನು ಖಂಡಿತವಾಗ್ಲೂ ತೊಗೊಳ್ತೀನಿ. ನನಗೆ ತುಂಬ ಇಷ್ಟ ಅದು. ಮುಂದೆ ಯಾವಾಗಲಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ತೊಗೊಳ್ತೀನಿ. ಅದಾದಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಗೊಂಬೆಗಳಂತೂ ನಮ್ಮ ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ, ಅಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂದರೆ, ಶೋಗೆ ಇಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾ ಇತ್ತು. ಅವ್ರ ಯಜಮಾನ್ರು ಕೇಳಿದ್ರೆ ಬೈತಾರೆ ಅಂತ ಅಂದ್ಬಿಟ್ಟು ಅವರು ಬೇಡ ಅಂತ ಅಂದರು. ನೀನಾದರೂ ತಗೋ ಅಂತ ಅಂದರು, ನಾನು ಸಹ ಬೇಡ ಅಂತ ಅಂದೆ. ಹಾಗೆ ಮುಂದೆ ಬಂದು ನನ್ನ ಮಗಳ ವಿಚಾರದಲ್ಲಿ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ ಸ್ನೇಹಿತರೆ. ಗೊತ್ತಾ, ಈ ರೀತಿ ಜಾಗಗಳಿಗೆ ಮಕ್ಕಳನ್ನ ಕರ್ಕೊಬಂದರೆ ಖಂಡಿತವಾಗ್ಲೂ ಮಕ್ಕಳು ಯಾವುದು ಒಂದಕ್ಕಾದ್ರೂ ಸಿಟ್ಕೊಳ್ಳೋದಾಗಿರ್ಬೋದು, ಅಳೋದಾಗಿರ್ಬೋದು, ಅಥವಾ ಹಠ ಮಾಡೋದಾಗಿರ್ಬೋದು, ಎಲ್ಲವನ್ನೂ ಮಾಡ್ತಾರೆ. ಬಟ್ ನನ್ನ ಮಗಳು ಮಾತ್ರ ಫಸ್ಟಿಂದ ಹಿಡಿದು ಕೊನೆವರೆಗೂ ನನಗಿಂಥದ್ದು ಬೇಕೇ ಬೇಕು ಅಂತ ಖಂಡಿತವಾಗ್ಲೂ ಹಠ ಮಾಡಲಿಲ್ಲ. ಹಾಗಾಗಿ ನನಗೆ ನನ್ನ ಮಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನನ್ನ ಮಗ ಹಂಗಲ್ಲ, ನನ್ನ ಮಗಳಿಗೆ ಡೆಡ್ ಅಪೋಸಿಟ್ ಅನ್ನೋಂಥರ. ಹಾಗೆ ಮುಂದೆ ಬಂದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಫುಲ್ಲು ಫುಡ್ ಅಂಗಡಿಗಳೇ ಇತ್ತು. ವೆರೈಟಿ ಫುಡ್ಗಳಿತ್ತು. ನಾವು ಅಲ್ಲೇನೂ ತಿನ್ನೋಕ್ಕೆ ಹೋಗಲಿಲ್ಲ. ಯಾಕಂತಂದರೆ ನಮ್ಮ ಅದಕ್ಕೆ ಹೊರಗಡೆ ಇರೋ ಫುಡ್ಡನ್ನು ತಿನ್ನೋ ಹಾಗೆ ಇರಲಿಲ್ಲ. ಇನ್ನು ಅವ್ರನ್ನ ಇಟ್ಕೊಂಡು ನಾವು ಹೇಗೆ ತಿನ್ನೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಅಲ್ಲೇನೂ ತಿನ್ನಲಿಲ್ಲ. ಸೀದಾ ಇನ್ನಲ್ಲಿ ಅವಳಿಗೆ ಏನಾದರೂ ಸ್ವಲ್ಪ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಮುಂದೆ ಹೋದ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೊಂಥರ ಅಟ್ರಾಕ್ಟಿವ್ ಆಗಿದ್ದು. ಅಲ್ಲಿ ಅದ್ರ ಮೇಲ್ಗಡೆ ಹೋಗಿ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ರೀತಿ ಮಾಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಮೇಲ್ಗಡೆ ಹೋಗಿ ಫೋಟೋಗಳನ್ನ ತೆಗೆಸ್ಕೊಳ್ತಾ ಇದ್ರು. ಅದಾದಮೇಲೆ ಈ ಲೈಟಿಂಗ್ಸ್ ಅಂತೂ ನನಗಂತೂ ಎಕ್ಸಿಬಿಷನ್ ಶುರುವಾದಾಗ್ಲೇ ಎಲ್ಲರೂ ಈ ರೀತಿ ಫೋಟೋಗಳನ್ನ ತೆಗೆದು ವೀಡಿಯೋಗಳನ್ನ ತೆಗೆದು ಈ ಒಂದು ಜಾಗದ್ದು ಹಾಕ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಅಯ್ಯೋ ನೋಡಬೇಕು ಅಂತ ಅನಿಸೋದು. ಈ ಒಂದು ಜಾಗಕ್ಕೆ ಬಂದಾದ್ಮೇಲೆ ವಾವ್ ಅಂತ ಅನ್ನಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸ್ನೇಹಿತರೆ. ಏನು ಗೊತ್ತಾ, ನಾವು ವೀಕ್ ಡೇಸಲ್ಲಿ ಬಂದಿದ್ದರಿಂದ ಅಷ್ಟೊಂದು ರಶ್ ಏನಿರಲಿಲ್ಲ. ವೀಕೆಂಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ನಮಗೆ ಅದೊಂದು ಪ್ಲಸ್ ಆಯಿತು. ಅಂದರೆ ನೀಟಾಗಿ ನಿಧಾನಕ್ಕೆ ಒಂದು ಕಡೆಯಿಂದ ಎಲ್ಲವನ್ನೂ ಸಹ ನೋಡ್ಕೊಂಡು ನಾವು ಬಂದು ಇಲ್ಲಿಂದ ಮುಂದೆ ಬಂದ ತಕ್ಷಣ ಇಲ್ಲಿ ಡೈನೋಸರ್ ಟೈಪ್ ಎಲ್ಲ ಮಾಡಿದರು. ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಆ ರೀತಿ ಮಾಡಿ ಒಂದು ಲೈಟಿಂಗ್ಸ್ಗಳನ್ನ ಬಿಟ್ಟಿದ್ರು. ಮತ್ತು ಆ ಕಡೆ ಈ ಕಡೆ ಎಕ್ಸಿಬಿಷನ್ ಇದ್ರ ಟೈಪ್ ಮಾಡಿದರು. ಅದು ಸಹ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ನಿಂತ್ಕೊಂಡು ನಾವು ಒಂದೆರಡು ಫೋಟೋಗಳನ್ನ ತಗೊಂಡು ಅಲ್ಲಿಂದ ಮುಂದೆ ಹೋದೋ.
ಸ್ನೇಹಿತರೆ, ಇದಂತೂ ನನಗೆ ನೋಡಿದ ತಕ್ಷಣ ಒಂದು ನಿಮಿಷ ಮೈ ಚುಮ್ಮ ಅನ್ನಿಸ್ಬಿಡ್ತು. ರಿಯಲ್ ಆಕ್ಸಿಡೆಂಟ್ ಆಗೈತೇನೋ ಅಂತ ಅನ್ನಿಸ್ಬಿಡ್ಬೇಕು. ಒಂದು ಸೆಕೆಂಡ್ ಇದರಿಂದ ಆಗುವಂತಹ ಅನಾಹುತಗಳಿದೆಯಲ್ಲ, ಸಿಕ್ಕಾಪಟ್ಟೆ ಘನಘೋರ ಅಂತ ಹೇಳ್ಬೋದು ಅದು ನಿಜವಾಗ್ಲೂ. ಯಾಕಂದರೆ ಈ ರೀತಿ ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್ಗಳಲ್ಲಿ ಕಳ್ಕೊಂಡಿರ್ತಾರಲ್ಲ, ಅದ್ರ ನೋವು ಆ ಮನೆಯವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಅದೊಂದು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಆದಷ್ಟು ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಿದ್ರ, ದಯಮಾಡಿ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು, ಆದಷ್ಟು ಸೀಟ್ ಬೆಲ್ಟ್ನ ಹಾಕೊಳ್ಳಿ, ಹಾಗೆ ತಲೆಗೆ ಹೆಲ್ಮೆಟ್ನ ಹಾಕೊಳ್ಳಿ. ಯಾಕಂತಂದರೆ ನಾವಿದ್ದರೆ ಸ್ನೇಹಿತರೆ, ನಾಳೆ ದಿವಸ ನಾವು ಏನಾದರೂ ನೋಡ್ಬೋದು, ಮಾಡ್ಬೋದು. ನಾವು ಏನೋ ಕೂದಲು ಹೋಗ್ಬಿಡುತ್ತೆ, ಇಲ್ಲ ಶೋ ಆಫ್ ಮಾಡೋಕ್ಕೆ ಅಥವಾ ತುಂಬ ಸ್ಪೀಡಾಗಿ ಯಾರನ್ನೋ ಓವರ್ಟೇಕ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ನಮ್ಮ ಜೀವನ ದಯವಿಟ್ಟು ಯಾರೂ ಸಹ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂತಂದರೆ ನಾವು ಏನು ಬೇಕಾದರೂ ಕೊಂಡ್ಕೋಬೋದು, ಏನು ಬೇಕಾದ್ರೂ ಸಾಧಿಸ್ಬೋದು. ಆದರೆ ಒಂದು ಸತಿ ಈ ಒಂದು ನಮ್ಮ ದೇಹದಿಂದ ನಮ್ಮ ಆತ್ಮ ಹೋದ್ಮೇಲೆ ಖಂಡಿತವಾಗ್ಲೂ ಅದು ವಾಪಸ್ಸು ನಾವು ತರಲಿಕ್ಕೆ ಆಗಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡು ಇರ್ಬೋದು ಅಥವಾ ನಮ್ಮ ಹತ್ರ ಎಷ್ಟೇ ಒಡವೆ ಇರ್ಬೋದು, ಏನೇ ಇರ್ಬೋದು, ಒಂದು ಸತಿ ಈ ದೇಹದಿಂದ ಈ ಒಂದು ಆತ್ಮ ದೂರ ಆದಮೇಲೆ ಖಂಡಿತವಾಗ್ಲೂ ಅದರಿಂದ ಆಗುವಂಥ ನಷ್ಟ ಇದೆಯಲ್ಲ, ಅದರಿಂದ ಆಗುವಂತಹ ನೋವು ಇದೆಯಲ್ಲ, ಅದು ಕಳ್ಕೊಂಡವರ ಮನೇಲಿ ಮಾತ್ರ, ಅವ್ರಗಳಿಗೆ ಮಾತ್ರ ಗೊತ್ತಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮಲ್ಲಿ ಆದಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ದಯಮಾಡಿ ಎಲ್ಲರೂ ಸಹ ನಿಮ್ಮ ವೇಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಆದಷ್ಟು ಸ್ಪೀಡಾಗಿ ಹೋಗ್ಬಿಡಿ, ಆದಷ್ಟು ನಿಧಾನಕ್ಕೆ ಚಲಿಸಿ. ಏನು ಒಂದು 5 ನಿಮಿಷ 10 ನಿಮಿಷ ಲೇಟಾಗಿ ನೀವು ಹೋದ ತಕ್ಷಣ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಏನು ಒಂದು ಮಾತು ಹೇಳ್ಬೋದು, ಏನಕ್ಕೆ ಲೇಟಾಗಿ ಬಂದೆ ಅಂತ. ಬಟ್ ಯಾರೋ ಏನೋ ಅಂತಾರೆ, ಇಲ್ಲ ನಾನು ಅವ್ರಿಗೆ ಈ ಟೈಮಿಗೆ ಹೇಳ್ಬಿಟ್ಟಿನಿ, ಆ ಟೈಮಿಗೆ ನಾನು ಹೋಗಿ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ದಯಮಾಡಿ ಯಾರೂ ಸಹ ಸ್ಪೀಡಾಗಿ ಹೋಗಬೇಡಿ. ಸೀಟ್ ಬೆಲ್ಟ್ನ ಹಾಕ್ಕೊಳ್ಳಿ, ಹಾಗೆ ಹೆಲ್ಮೆಟ್ನ ಹಾಕ್ಕೊಳ್ಳಿ ಸ್ನೇಹಿತರೆ. ಹೆಂಗ ಮಚ್ ಚೇಂಜ್. मोटे पकड़ करना मचा मच ಕೂರ್ತೀರಾ ನೀವಿಬ್ರು? ವಸಂತಡ ಕೂರ್ತೀರಾ? ನೀವು ಕೂತ್ಕೋತೀರಾ? ಬಾಯಿ ಬಂತಂತೆ. ಸ್ನೇಹಿತರೆ, ಏನು ಗೊತ್ತಾ, ಆ ಒಂದು ಆಟದಲ್ಲಿ ಕೂರುವಾಗ ಪಾಪ ಕೂತ್ಕೊಬಿಟ್ಟಿದ್ದಾರೆ. ಕೂತ್ಕೊಂಡಾದ್ಮೇಲೆ ನಿಲ್ಲಿಸ್ರು ನಂಗೆ ಬಾಯಿಗೆ ಬರ್ತೈತೆ, ವಾಮಿಟ್ ಬರ್ತೈತೆ, ನಿಲ್ಲಿಸ್ರು ತಿಂದಿರೋದೆಲ್ಲ ವಾಪಸ್ ಬರ್ತೈತೆ, ನಿಲ್ಲಿಸಿ ಅಂತ ಪಾಪ ಕಿರ್ಚಾಡ್ಕೊಳ್ತಾ ಇದ್ರು. ನನ್ನ ಮಗಳು ಮಾತ್ರ ಎಲ್ಲಿ ಯಾವುದೇ ಎಕ್ಸಿಬಿಷನ್ಗೆ ಹೋಗಲಿ ಅಥವಾ ನಮ್ಮೂರಲ್ಲೆಲ್ಲ ಜಾತ್ರೆ ಆಗುತ್ತಲ್ವ, ಆ ಜಾತ್ರೆಗೆ ಹೋಗಲಿ, ಎಲ್ಲೋದ್ರೂ ಅಷ್ಟೇ ಒಂದು ಆಟನ ಜಾಸ್ತಿ ಆಡ್ತಾಳೆ. ನಾವು ಹೋಗ್ಬೋದಾ? ಇಲ್ಲ, ಮಕ್ಳಿಗೆ ಮಾತ್ರ. ಎಷ್ಟು ವರ್ಷ ತನಕ? 3 ರಿಂದ 5, 10. ಸ್ನೇಹಿತರೆ, ನಮಗೆಲ್ಲ ಈ ರೀತಿ ಆಟಗಳೇ ಆಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ ಅಲ್ವಾ. ಅಂದರೆ ಜಾಯಿಂಟ್ ವೀಲು, ಕೊಲಂಬಸ್ ಇದೆಲ್ಲ ಇರ್ತಾಯಿತ್ತು, ಬ್ರೇಕ್ ಡ್ಯಾನ್ಸು ಇದೆಲ್ಲ ಇರ್ತಾಯಿತ್ತು. ಆದರೆ ಈ ರೀತಿ ಆಟಗಳು ಶುರು ಆದಮೇಲೆ ನಾವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದು ಅಷ್ಟೊತ್ತಿಗೆ. ಏನು ಮಾಡೋಕ್ಕಾಗಲಿಲ್ಲ. ಅಂತರೂ ಕೇಳಿದೆ ಅವ್ರನ್ನ, ಹೋಗ್ಬೋದಾ ಅಂತ ಅಂದ್ಬಿಟ್ಟು. ಇಲ್ಲ, ಅವರು ಬಿಡೋದಿಲ್ಲ, 10 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನ ಮಾತ್ರ ಬಿಡೋದು ಅಂತಂದರು. ಇನ್ನೇನು ಮಾಡೋಕ್ಕಾಗುತ್ತೆ, ನೋಡಿ ಖುಷಿ ಪಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಪಾಪ ಒಬ್ಬಳೇ ಆಗಿದ್ಲು. ಇಂಥ ಆಟಗಳಿಗೆಲ್ಲ 1-2 ಜನ ಇದ್ದರೆ ಚೆನ್ನಾಗಿರುತ್ತೆ ಮಕ್ಳುಗಳಿಗೆ. ಅವಳೊಬ್ಬಳೇ ಪಾಪ ಇನ್ನೇನು ಮಾಡ್ತಾಳೆ, ಒಬ್ಬಳೇ ಹತ್ತಿ ಒಬ್ಬಳೇ ಜಂಪ್ ಮಾಡ್ತಾಯಿದ್ಲು. ಹತ್ತ ತನಕ ಮಾತ್ರ ಇವ್ರ ಅವ, ಹತ್ತಾದ್ಮೇಲೆ ಅವ್ರದೇ ಅವ. ಅಂತರೂ ನಿಲ್ಸಿದ್ರು. ಇದು ಎಕ್ಸ್ಪ್ರೆಷನ್ ನೋಡ ನೀ.
ಅದಕ್ಕೆ ಇಲ್ಲ ಜಂಪ್ ಮಾಡ್ತಿದ್ದಾರೆ. ಅಯ್ಯೋ 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 ಅವ ಅಕ್ಕನ ಹೊಲಾಡ್ತವ್ರೆ. ಸ್ನೇಹಿತರೆ ಏನು ಗೊತ್ತಾ, ಇಲ್ಲಿ ನಿಂತಿದ್ದಾರಲ್ಲ ಅವರ ಫ್ರೆಂಡ್ಸ್ ಗ್ಯಾಂಗೇನೆ ಅಲ್ಲಿ ಅದ್ರ ಮೇಲೆ ಕೂತಿದ್ದಿದ್ದು. ಅಲ್ಲಿ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಗೆ ಬ್ಲ್ಯಾಕ್ ಕಲರ್ ಜೀನ್ಸ್ ಹಾಕಿದ್ದಾರೆ ನೋಡಿ. ಅವರೇ ಪಾಪ ಅವ್ರಿಗೆ ಮೇಲ್ಗಡೆ ಹಿಂಗೆಲ್ಲ ಮಾಡಾದ್ಮೇಲೆ ಹಿಂಗೆ ತಿರುಗಿಸೆಲ್ಲ ಆದಮೇಲೆ ಪಾಪ ಅವರಿಗೆ ತಲೆ ಸುತ್ತಾಯಿತು ಅನ್ಸುತ್ತೆ. ಅಲ್ಲಿ ಇಳಿಯುವಾಗ ನೀವು ಒಬ್ಸರ್ವ್ ಮಾಡಿದ್ರಿ ಅಂದ್ಕೊಳ್ತೀನಿ. ಹೊಲ ಆಡ್ತಾ ಇದ್ರು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದ್ದಾರಲ್ಲ ಅವರು. ಅಂದರೆ ಅಲ್ಲಿ ಪಾಪ ಅವ್ರಿಗೆ ತಲೆ ಸುತ್ತದಂಗೆ ಆಗಿದೆ. ಆ ಒಂದು ಆಟನ ಆಡಲಿಕ್ಕೆ ಕೂರ್ಲಿಕ್ಕೆ ಇದ್ದವರು 3 ಜನ ಆದರೆ ಅದು ಯಾವ ರೀತಿ ತಿರುಗ್ತದೆ, ಅವ್ರು ಯಾವ ರೀತಿ ಕಿರ್ಚಾಡ್ತಾರೆ, ಯಾವ ರೀತಿ ನಾವು ಅವ್ರು ಕಿರ್ಚಾಡೋದು ನೋಡಿ ನಾವು ಯಾವ ರೀತಿ ಖುಷಿ ಪಡ್ಬೋದು ಅಂತ ನಿಂತ್ಕೊಂಡು ನೋಡೋಕ್ಕೆ ನಾವು 30 ಜನ ಇದ್ದು. ನನ್ನ ಮಗಳು ಪಾಪ ನೋಡಿ ಇಲ್ಲಿ ಒಬ್ಬಳೇ ಜಂಪಿಂಗ್ ಚಪಾಂಗ್ ಆಡ್ತಾ ಇದ್ದಾಳೆ. ಚೆನ್ನಾಗಿತ್ತಾ? ಸೈಡ್ ಇಲ್ಲ ನಿಂತ್ಕ. ಗಾಂಧೀಜಿ ನೈಸ್. ಅದು ಫುಲ್ ರಿಂಗ್ ಬೀಳ್ಬೇಕು ಅದ್ರೊಳಗಡೆ. ನಮಗೇನು ಇಂಟ್ರೆಸ್ಟ್ ಇಲ್ಲ, ನೀವು ಆಡೋದಲ್ವ ಅದನ್ನ. ನಮ್ಮ ಇಂಟ್ರೆಸ್ಟ್ ಎಲ್ಲ ನಾವು ತೋರಿಸ್ತಿದ್ವಿ, ನಿಮ್ಮ ಇಂಟ್ರೆಸ್ಟ್ ತೋರಿಸಿ ಸಾಕು. 100 ಜಾಸ್ತಿ ಆಯ್ತಾ? ಎಷ್ಟಕ್ಕೆ? ಹಾಂ ಮಚ್ ಯಾವ್ದು ತೋರ್ಸ ಮಾಮಂಗೆ. ಯಾವ್ದಾದ್ರು ಫ್ರಂಟಲ್ಲಿ ಇರೋದು, ಇಲ್ಲ 2ನೇ ಲೈನಲ್ಲಿ ಇರೋದು. ಹಂಗಿದ್ರೆ ಕೊಡಲ್ವಾ? ಅದು ಬೀಳಲ್ಲ ಅನ್ಸುತ್ತೆ. ಅದೇ ಗೇಮ್. ಓ ಕ್ವಾಲಿಟಿ ಪೀಸ್ ಅವರು 20 ವರ್ಷದಿಂದ ಆಡ್ತಾ ಇದ್ದಾರೆ. 1 ವರ್ಷ ಹೋದ್ರಷ್ಟು ಬಂದಿಲ್ಲ. ಈ ಸತಿ ಬಹಳ ಖರಾಬ್ ಆಗಿದೆ. ವೆರಿ ಸ್ಯಾಡ್. ಅದು ಓಲಿ ಅಂದಾದ ಡಬಲ್ ಇದಕ್ಕೆ ಚಾನ್ಸ್ ಕೊಡ್ಬೇಕಲ್ವ ನೀವು? ನೀವು ಕೆಳಗಡೆ ಪ್ಲೇಟ್ ಬೇರೆ ಇಟ್ಟು ಸ್ನೇಹಿತರೆ ಏನು ಗೊತ್ತಾ, ಈ ಒಂದು ಆಟನ ನಮ್ಮ ವಸಂತಣ್ಣ ಎಲ್ಲಿ ನೋಡಿದ್ರು ಮಿಸ್ ಮಾಡ್ತಾನೆ ಆಡ್ತಾರೆ. ಅದು ಗೆಲುವು ಸೋಲು ಅದು ಆಮೇಲೆ ಅವರು ಎಷ್ಟೇ ಬಾರಿ ಸೋತರೂ ಸಹ ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡೋಣ ಅಂತ ಇನ್ನೊಂದ್ಸತಿ ಸಿಕ್ಕಿದಾಗ ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ. ಯಾಕಂದರೆ ಇಲ್ಲಿ ಗೆಲುವು ಸೋಲು ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ. ನಮ್ಮ ಒಂದು ಮನಸ್ಸಿಗೆ ಖುಷಿಯಾಗುವಂತಹದ್ದನ್ನು ನಾವು ಯಾವಾಗಲೂ ಮಾಡಬೇಕು. ಅದೇ ರೀತಿ ನನ್ನ ಈ ಒಂದು ವಿಡಿಯೋನ ನೋಡುವಂತಹ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವೆಲ್ಲ, ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದೇನು ಅಂತ ಅಂದರೆ ಆದಷ್ಟು ನಿಮ್ಮ ಫ್ಯಾಮಿಲಿಯವರಿಗೆ ಒಂದು ಸ್ವಲ್ಪ ಸಮಯನ ಕೊಡಿ. ಈ ರೀತಿ ಹೊರಗಡೆ ಎಲ್ಲ ಹೋಗಿ ಸುತ್ತಾಡಿಕೊಂಡು ಬನ್ನಿ. ಆವಾಗ ಒಂದು ಏನು ನಿಮ್ಮ ಸಂಬಂಧದ ನಡುವೆ ಏನು ಒಂದು ಬಂಧ ಇರುತ್ತೆ ಅದು ಇನ್ನಷ್ಟು ಬಿಗಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಒಬ್ರಿಗೊಬ್ಬರು ಟೈಮ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಎಲ್ಲರೂ ಖುಷಿಯಾಗಿರಿ. ಅದರಲ್ಲೂ ಎಸ್ಪೆಷಲಿ ನಿಮ್ಮ ಬಹಳ ಸಂಗಾತಿ, ನಿಮ್ಮ
ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಬಂದಿರ್ತಾರಲ್ವ ಅವ್ರ ಜೊತೆ ಅತಿ ಹೆಚ್ಚಿನದಾಗಿ ಸಮಯವನ್ನು ಕಳೀರಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವ, ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.